ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಿಲ್ಲರ್ ಎಲಿಮೆಂಟ್ಸ್ ಬಗ್ಗೆ ನೋಡುವ. ಅಂದರೆ ಮೆಹಂದಿಯಲ್ಲಿ ಇದು ಸಹ ಒಂದು ಮೇನ್ ಪಾರ್ಟ್ ಆಗಿರುತ್ತದೆ ಫಿಲ್ಲರ್ ಎಲಿಮೆಂಟ್ಸ್. ಅದನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಮೆಹಂದಿಯಲ್ಲಿ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ನಿಮಗೆ ಮೊನ್ನೆ ಸ್ಪೈರಲ್ ಮಾಡೋದನ್ನು ಕಲಿಸಿದ್ದೇನೆ. ಅದನ್ನು ಮೆಹಂದಿಯಲ್ಲಿ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ. ಇದು ಬ್ರೈಡಲಲ್ಲಿ ತುಂಬ ಯೂಸ್ ಆಗ್ತದೆ. ನೋಡಿ, ನಾನು ಯಾವ ರೀತಿ ಒಂದು ಸ್ಪೈರಲ್ನ ಹತ್ತಿರದಲ್ಲೇ ತಾಗಿಸಿಕೊಂಡು ಇನ್ನೊಂದು ಸ್ಪೈರಲನ್ನು ನಾನು ಡ್ರಾ ಮಾಡ್ತಾ ಇದ್ದೇನೆ. ನೀವು ಸಹ ಇದೇ ರೀತಿ ಮಾಡಬೇಕು ಎಲ್ಲ ಸ್ಪೈರಲನ್ನು. ನಂತರ ಆ ಸ್ಪೈರಲಲ್ಲಿ ನಾವು ಡಿಸೈನನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ, ನಾವು ಸ್ಪೇಸ್ ಎಲ್ಲ ಬಿಟ್ಟು ಮಾಡಿದರೆ ಅದು ಒಂಥರ ಕಾಣ್ತದೆ. ಸ್ಪೇಸ್ ಬಿಡಬಾರ್ದು, ಒಂದಕ್ಕೆ ತಾಗಿಸಿಕೊಂಡು ಮತ್ತೊಂದನ್ನು ನಾವು ಬಿಡಿಸ್ತಾ ಬರಬೇಕು. ನೋಡಿ, ಇಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಮಾಡಬೇಕು. ನೋಡಿ, ನಾನು ಯಾವ ರೀತಿ ಕೋನನ್ನು ಮೆಹಂದಿ ಟಿಪ್ಪನ್ನು ಅದು ಸರ್ಫೇಸಲ್ಲಿ ಇಟ್ಟು ನಾನು ಇದು ಮಾಡ್ತಾ ಇದ್ದೇನೆ, ಮೇಲೆ ಇಟ್ಟಲ್ಲ. ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೇನೆ. ನೀವು ಸಹ ಅದೇ ರೀತಿಯಾಗಿ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಯಾವ ರೀತಿಯಾಗಿ ನೆಕ್ಸ್ಟ್ ನೋಡಿ, ಈ ಎರಡರ ಮಿಡ್ಲಿಂದ ನಾವು ಕೆಳಗಿನ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಇದು ಇಂಪಾರ್ಟೆಂಟ್. ಎರಡು ಇದರ ಮಿಡ್ಲಿಂದ ನೆಕ್ಸ್ಟ್ ಕೆಳಗಿನ ಲೈನನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ, ನಂತರ ಇಲ್ಲಿ ನೋಡಿ, ಅಲ್ಲಿ ನೋಡುವಾಗ ಅದಕ್ಕೆ ತಾಗಿಸಿ ಮಾಡುವಾಗಲೇ ಸ್ಪೇಸ್ ನಮಗೆ ಕಾಣಬಾರ್ದು. ಅದಕ್ಕೆ ನಾವಲ್ಲಿ ಸ್ವಲ್ಪ ಡಾರ್ಕ್ ಮಾಡಿ ಸ್ಪೇಸನ್ನು ಕವರ್ ಮಾಡೋದು. ನೋಡಿ ಆ ರೀತಿಯಾಗಿ ನೋಡಿ, ಇಲ್ಲಿ ಸಹ ನೋಡಿ ನಾನು ಸ್ಪೇಸ್ ಕಾಣದಾಗಿಯೇ ಇದು ಮಾಡಿ ಅಲ್ಲಿ ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಆ ರೀತಿಯಾಗಿ ನೀವು ಡ್ರಾ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ನೀವು ಎಲ್ಲ ಸ್ಪೈರಲನ್ನು ಸಹ ಡ್ರಾ ಮಾಡಿಕೊಂಡು ಬರಬೇಕಾಗುತ್ತೆ. ಆಗ ನಿಮಗೆ ನಿಮ್ಮ ಮೆಹಂದಿಗೆ ಒಂದು ಒಳ್ಳೆ ಲುಕ್ಕು ಸಿಗಲಿಕ್ಕೆ ಸಾಧ್ಯ. ನೋಡಿ ಯಾವ ರೀತಿ ಅದು ಸ್ಪೇಸ್ ಕಾಣಬಾರ್ದು ಅಂತ ಹೇಳಿ ಮೊದಲು ನಾನು ಆ ರೀತಿ ಮಾಡಿಕೊಂಡು ನಂತರ ನಾನು ಅದರ ಒಳಗಡೆ ಸ್ಪೈರಲನ್ನು ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಸಹ ಹಾಗೆಯೇ ಯಾವುದೇ ಸ್ಪೇಸನ್ನು ನಾವು ಬಿಡದೇನೆ ಸ್ಪೈರಲನ್ನು ಡ್ರಾ ಮಾಡೋದು. ಇದು ತುಂಬ ಈಸಿ ಉಂಟು, ಟಫ್ ಏನಿಲ್ಲ. ನೀವು ಸಹ ಇದೇ ರೀತಿಯಾಗಿ ನಾನು ಇಲ್ಲಿ ಯಾವ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಅಲ್ಲಿ ಮಿಡ್ಲಲ್ಲಿ ಸ್ಪೇಸ್ ಎಲ್ಲ ಬಿಟ್ಕೊಂಡು ಮಾಡಬೇಡಿ, ಅದು ಚೆಂದ ಕಾಣುವುದಿಲ್ಲ. ಮೆಹಂದಿ ಕೌಂಟ್ ಸ್ವಲ್ಪ ಸರಿ ಬರ್ತಾ ಇಲ್ಲ ಮೆಹಂದಿ. ನಂತರ ಇಲ್ಲಿ ನೋಡಿ ಕೊನೆಗೆ ಸ್ಪೇಸ್ ಇರ್ತದಲ್ಲ, ಅಲ್ಲಿ ನಾವು ಅರ್ಧ ಸ್ಪೈರಲನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಹ ನಮಗೆ ಇಲ್ಲಿ ಫಸ್ಟಲ್ಲಿ ಸ್ಪೇಸ್ ಸಿಕ್ಕಿದೆ, ಬಾಕಿ ಉಂಟು. ನೋಡಿ ಅಲ್ಲಿ ನಾನು ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಅಲ್ಲಿ ನಮಗೆ ಫುಲ್ ಸ್ಪೇಸ್ ಇತ್ತು, ನಾನಾಗಿ ಫುಲ್ ಮಾಡಿದೆ. ಅರ್ಧ ಸ್ಪೇಸ್ ಇದ್ದರೆ ಅರ್ಧ ಸ್ಪೈರಲನ್ನು ನಾವು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನೆಕ್ಸ್ಟ್ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ ನೆಕ್ಸ್ಟ್ ಲೈನು ಹೇಗೆ ಬರ್ತಾ ಉಂಟು ಅಂತ ಹೇಳಿ ನೀವು ಸಹ ನೋಡಿ. ಅಲ್ಲಿಂದ ಅದೇ ಸ್ಪೇಸ್ ಏನು ಬಿಡದೆ ಹೀಗೆ ಮಾಡಿ ಫಿನಿಶ್ ಮಾಡಬೇಕು. ಇಲ್ಲಿ ಸಹ ಹಾಗೆಯೇ ಕೆಳಗಡೆ ಒಂದು ಸ್ಪೇಸ್ ಕಾಣದಾಗೆ ನಾವೊಂದು ಡ್ರಾ ಮಾಡೋದು. ಅದನ್ನು ಒಂದೆರಡು ಸಲ ನಿಮಗೆ ಡ್ರಾ ಮಾಡಿದರೆ ಮತ್ತು ಇದು ಪ್ರಾಕ್ಟೀಸ್ ಆಗ್ತದೆ, ಮತ್ತು ನಿಮಗೆ ಅದು ಸರಿಯಾಗಿ ಬರ್ತದೆ ಡ್ರಾ ಮಾಡಲಿಕ್ಕೆ. ನಮ್ಮದು ಚೆಕ್ಸಿದ್ದು ಪ್ಯಾಟರ್ನ್ಸ್ ಎಲ್ಲ ಬಾಕಿ ಉಂಟು. ಇನ್ನೂ ಸ್ವಲ್ಪ ಚೆಕ್ಸ್ ನಿಮಗೆ ನಾನು ಹೇಳಿಕೊಡ್ಲಿಕ್ಕಿತ್ತು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮುಂದೆ ಹೇಳ್ಕೊಡ್ತಾ ಹೋಗ್ತೇನೆ. ಇವತ್ತು ನಾವು ಈ ಬ್ಯಾಕ್ ಸ್ಪೇಸನ್ನು ನಾವು ಕಂಪ್ಲೀಟ್ ಮಾಡುವ. ನಾಳೆ ಇನ್ನೊಂದು ನಾವು ಲೀವ್ಸಲ್ಲಿ ತುಂಬ ಲೀವ್ಸ್ ಉಂಟು, ಅದನ್ನು ನಾವು ಕಲಿತಾ ಹೋಗುವ. ಚೆಕ್ಸ್ ಬಾಕಿ ಉಂಟು. ಚೆಕ್ಸ್ ನಾನು ಮತ್ತೆ ನಿಮಗೆ ಹೇಳಿಕೊಡ್ತೇನೆ. ಚೆಕ್ಸ್ ಇಂಪಾರ್ಟೆಂಟ್ ಚೆಕ್ಸನ್ನು ನಾನು ನಿಮಗೆ ನಿನ್ನೆ ಹೇಳಿಕೊಟ್ಟಿದ್ದೇನೆ, ಮೋಸ್ಟ್ಲಿ ಯೂಸ್ ಆಗುವಂಥದ್ದು. ಇನ್ನೂ ಕೆಲವು ಉಂಟು, ನಾನು ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ನೋಡಿ ಇಲ್ಲಿ ಸ್ಪೇಸ್ ಇತ್ತು, ಅದನ್ನು ಯಾವ ರೀತಿ ನಾನು ಕವರ್ ಮಾಡಿದೆ ಅಂತ ಹೇಳಿ. ಅರ್ಧ ಸ್ಪೇಸ್ ಇದ್ದರೆ ಅರ್ಧ ಸ್ಪೈರಲನ್ನು ಮಾಡಿ ಇನ್ಸೈಡಿಂದ ಫಿಲ್ಲಿಂಗ್ ಮಾಡ್ತಾ ಬರಬೇಕು. ನೋಡಿ ನಮ್ಮದು 4ನೇ ಲೈನ್ ಡ್ರಾ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಡ್ರಾ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಸ್ಪೇಸಲ್ಲಿ. ಇದರಲ್ಲೇ ಡಿಸೈನ್ಸ್ ಮಾಡಿ ಬ್ರೈಡಲ್ ಡಿಸೈನ್ಸಲ್ಲಿ ಇದು ಸಹ ಯೂಸ್ ಆಗುವಂಥ ಒಂದು ಎಲಿಮೆಂಟ್ಸ್ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಇಷ್ಟರವರೆಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ನೆಕ್ಸ್ಟ್ ಇಲ್ಲಿ ಸ್ಪೈರಲ್ ನಾನು ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾನಿಲ್ಲಿ ಬ್ಯಾಕ್ ಸ್ಪೇಸ್ ಏನು ಕೊಡದೆ ಯಾವ ರೀತಿ ಸ್ಪೈರಲನ್ನು ಡ್ರಾ ಮಾಡಿದೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ನೀವು ಸಹ ಡ್ರಾ ಮಾಡಬೇಕಾಗುತ್ತೆ. ಹಿಂದಿ ಕಲಿಯೋದೇನು ಟಫ್ ಏನಿಲ್ಲ, ನಾವು ಕಲಿತಾ ಹೋದಾಗೆ ಅದು ಸಹ ನಮಗೆ ಈಸಿಯಾಗಿ ಬರ್ತಾ ಹೋಗ್ತದೆ. ಮಾತ್ರ ಕಲಿಯೋ ಮನಸ್ಸು ನಮಗೆ ಇರಬೇಕು. ಎಲ್ಲದಕ್ಕೂ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಫಲ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ನೋಡಿ ಇಲ್ಲಿ ನಮ್ಮದು ಸ್ಪೈರಲ್ ಇದ್ದು ನೋಡಿ ನಾನು ಬ್ಯಾಕ್ ಸ್ಪೇಸ್ಗೆ ಸ್ಪೈರಲನ್ನು ಯಾವ ರೀತಿ ಡ್ರಾ ಮಾಡಬೇಕು ಅಂತ ಹೇಳಿ ನಿಮಗೆ ಇಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ. ನೋಡಿ ಈ ರೀತಿಯಾಗಿ ನಮಗೆ ಬ್ಯಾಕ್ ಸ್ಪೇಸ್ಗೆ ಇಲ್ಲಿ ನೋಡಿ ಸ್ಪೇಸ್ ಉಂಟ, ಮಿಡ್ಲಲ್ಲಿ ಸ್ಪೇಸ್ ಇಲ್ಲ, ಎಲ್ಲ ಕವರ್ ಮಾಡಿದ್ದೇನೆ. ನೋಡಿ ಫೈನಲಲ್ಲಿ ಆ ರೀತಿಯಾಗಿ ಲುಕ್ ಬರ್ತದೆ, ಚೆಂದ ಕಾಣ್ತದೆ. ನೆಕ್ಸ್ಟ್ ನಾವು ಸ್ಪೈರಲ್ ವಿತ್ ಹಮ್ಸ್ ಬ್ಯಾಕ್ ಸ್ಪೇಸಲ್ಲಿ ಹೇಗೆ ನಾವು ಯೂಸ್ ಮಾಡೋದು ಅಂತ ಹೇಳಿ ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇವತ್ತು ನಾನು 2 ಇಲ್ಲದ್ರೆ 3 ಎಲಿಮೆಂಟ್ಸನ್ನು ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಎಲಿಮೆಂಟ್ಸನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ. ನಿಮಗೆ ನಾನು ಮತ್ತು ಶೇಡಿಂಗನ್ನು ಹೇಳ್ಕೊಡ್ಲಿಕ್ಕುಂಟು. ಶೇಡಿಂಗ್ ಮಾಡೋದು ಹೇಗೆ, ಮತ್ತು ವೈನ್ಸ್ ಇದೆಲ್ಲ ಬೇರೆ ಬೇರೆ ಟೈಪಲ್ಲಿ ಮಾಡೋದು ಹೇಗೆ ಎಲ್ಲ ಹೇಳಿಕೊಡ್ತೇನೆ. ಬೇಸಿಕಲಿ ಒಂದೊಂದೇ ಕಲಿಸ್ತಾ ಹೋಗ್ತೇನೆ. ನೀವು ನಾನು ಹೇಗೆ ಹೇಳೋದು ಅಂತ ಹೇಳಿದರೆ ನಿಮ್ಮನ್ನು ಒಂದು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಖಂಡಿತವಾಗಿ ನೀವು ಆಗಲಿಕ್ಕೆ ಸಾಧ್ಯ ಉಂಟು ಕಲಿತಾ ಹೋದರೆ. ನೋಡಿ ಇಲ್ಲೇ ಸ್ಪೈರಲ್ ಮಾಡಿ ಅದರ ಮೇಲೆ ನಾವು ಹಂಸನ್ನು ಡ್ರಾ ಮಾಡಬೇಕು. ಹಂಸನ್ನು ಈಗ ನೋಡಿ ನಾನಿಲ್ಲಿ ಸ್ಪೈರಲ್ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ದೊಡ್ಡದಾದ ಸ್ಪೈರಲ್ ಮಾಡಿದೆ. ನೀವು ಸಣ್ಣದು ಸ್ಪೈರಲ್ ಸಹ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದೇ ಸ್ಪೈರಲ್ ಮಾಡಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇದ್ದೇನೆ. ಅದು ರಾತ್ರಿ ಹೊತ್ತು ನಾನು ಮಾಡೋದು, ಹಾಗಾಗಿ ನಿಮಗೆ ಕರೆಕ್ಟ್ ಕಾಣಲಿ ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡದನ್ನೇ ಡ್ರಾ ಮಾಡಿದ್ದೇನೆ. ನೋಡಿ ಈ ರೀತಿಯಾಗಿ ನೀವು ಡ್ರಾ ಮಾಡ್ತಾ ಬರಬೇಕು. ಅದೇನಷ್ಟು ಕಷ್ಟದ್ದಿಲ್ಲ, ಈಸಿ ಉಂಟು. ಟ್ರೈ ಮಾಡಿ, ನೀವು ಸಹ ಚೆನ್ನಾಗಿ ಬರ್ತದೆ. ನೀವು ನಾನಿಲ್ಲಿ ಹೇಳಿಕೊಡುವ ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಕೊನೆಯಲ್ಲಿ ನೀವೊಂದು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ನಾನು ನಿಮಗೆ ಇಲ್ಲಿ ಪ್ರತಿಯೊಂದನ್ನು ವಿವರಿಸಿ ಹೇಳಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ನನ್ನ ಚಾನಲಲ್ಲಿ ಬರುವಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ನೀವು ಖಂಡಿತವಾಗಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಂದು ಮೆಹಂದಿ ಕಲಿಯುವಂಥ ಒಂದು ಅವಕಾಶ ಇಲ್ಲಿ. ನೋಡಿ ಮತ್ತೆ ನಾನು ಇಲ್ಲಿ ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಇದು ಯಾವ ರೀತಿ ಬರ್ತದೆ ಅಂತ ನೋಡಿ ನೀವೇ. ಬೇಕಿದ್ರೆ ನಿಮಗೆ ಇಲ್ಲಿ ಮಿಡ್ಲಲ್ಲಿ ಸ್ಪೈರಲ್ ಇದು ಮಿಡ್ಲಲ್ಲಿ ನಿಮಗೆ ಡಾಟ್ಸು ಸಹ ಹಾಕ್ಬೋದು. ನೋಡಿ ಇಲ್ಲಿ ನಮಗೆ ಸ್ಪೇಸ್ ಕಾಣ್ತಾ ಇತ್ತು, ಅಲ್ಲಿ ಹಾಫ್ ಸ್ಪೈರಲ್ ಮಾಡಿ ನಾನು ಈ ರೀತಿಯಾಗಿ ಆ ಸ್ಪೇಸನ್ನು ನಾನು ಕವರ್ ಮಾಡಿದೆ. ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಯಾವ ರೀತಿ ಸ್ಪೈರಲ್ ಮಾಡ್ತಾ ಇದ್ದೇನೆ ಅಂತ. ಎಲ್ಲ ಬ್ಯಾಕ್ ಸ್ಪೇಸನ್ನು ನಾನು ಕವರ್ ಮಾಡಿಕೊಂಡು ಸ್ಪೈರಲ್ ಮಾಡಿದ್ದು. ನೋಡಿ ನೀವು ಸಹ ಮಾಡುವಾಗ ಸ್ಪೈರಲನ್ನು ಡ್ರಾ ಮಾಡುವಾಗ ಇದೇ ರೀತಿಯಾಗಿ ನೀವು ಸಹ ಡ್ರಾ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಇದನ್ನು ಈ ರೀತಿಯಾಗಿ ಇದಕ್ಕೆ ಹಂಸ್ ಕೊಡ್ತಾ ಬರೋದು. ಮೊದಲು ನಾವು ಖಾಲಿ ಸ್ಪೈರಲಲ್ಲೇ ಬ್ಯಾಕ್ ಸ್ಪೇಸ್ ಇದು ಮಾಡೋದು ಕಲಿತ್ವಿ. ಈಗ ನಾನು ಸ್ಪೈರಲ್ ವಿತ್ ಹಂಸಲ್ಲಿ ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಸ್ಪೈರಲಲ್ಲಿ ಸಹ ಬ್ಯಾಕ್ ಸ್ಪೇಸ್ ತುಂಬ ಚೆನ್ನಾಗಿ ಬರುತ್ತೆ ಮಾಡಿದರೆ, ಸ್ಪೈರಲ್ ವಿತ್ ಹಂಸ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಬೇಸಿಕ್ಕಾಗಿ ಯೂಸ್ ಮಾಡುವಂಥ ಎಲಿಮೆಂಟ್ಸ್ಗಳು. ಇದನ್ನು ನಾವು ಬ್ರೈಡಲ್ ಮೆಹಂದಲ್ಲಿ, ಫ್ಲೋರಲಲ್ಲಿ ತುಂಬ ಕಡೆ ನಾವು ಇದನ್ನು ಯೂಸ್ ಮಾಡ್ತೇವೆ. ನಿಮಗೆ ಮತ್ತೆ ನಿಮಗೇನೆ ಹೋಗುವಾಗ ಗೊತ್ತಾಗುತ್ತೆ ಡಿಸೈನ್ಸ್ ಎಲ್ಲ ಮಾಡುವಾಗ. ಇನ್ನು ಸ್ವಲ್ಪ ಇನ್ನೊಂದು ವೈನ್ಸಿದ್ದು ಡಿಫ್ರೆಂಟ್ ವೈನ್ಸನ್ನು ಕಲಿತು ನಂತರ ಬೇಸಿಕ್ ಫ್ಲವರ್ಸ್ ಮತ್ತು 3D ಫ್ಲವರ್ಸ್ ಎಲ್ಲ ಕಲಿತಾದ್ಮೇಲೆ ನಾವು ಇದಕ್ಕೆ ಹೋಗ್ತೇವೆ ನಾವು ಫ್ಲೋರಲ್ಲಿಗೆ ಹೋಗೋದು. ನೋಡಿ ನೆಕ್ಸ್ಟ್ ನಾನು ಸ್ಪೈರಲ್ ಮಾಡಿ ಅದರ ಮೇಲ್ಗಡೆ ಒಂದು ಲೈನನ್ನು ಡಾರ್ಕ್ ಮಾಡಿ ಅದರ ಮೇಲ್ಗಡೆ ನಾನು ಸಣ್ಣ ಸಣ್ಣ ಹಂಸನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದು ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನ್ ಅಂತ ಹೇಳ್ತೇವೆ ನಾವು. ಈ ರೀತಿಯಾಗಿ ನೋಡಿ ಇದು ಸಹ ಒಂದು ಒಳ್ಳೆ ಎಲಿಮೆಂಟ್ಸ್ ಆಗಿರುತ್ತೆ ಮೆಹಂದಿಯಲ್ಲಿ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಕಡೆ ಲೈಟ್ ಒಂದು ಕಡೆ ಡಾರ್ಕ್ ಆಗಿ. ಫ್ಲೋರಲಲ್ಲಿ ಇದು ಸಹ ತುಂಬ ಯೂಸ್ ಆಗುವಂತಹ ಒಂದು ಡಿಸೈನ್.
ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ಕಮೆಂಟ್ ಮೂಲಕ ಕೇಳ್ಬೋದು. ನಾನು ನಿಮ್ಮ ಡೌಟ್ಸನ್ನೆಲ್ಲ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೇನೆ. ನೋಡಿ, ಇದೇ ರೀತಿದ್ದು ನಾನು ಇನ್ನೊಂದೆರಡು ನಿಮಗೆ ಡ್ರಾ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ನಾನು ಜಾಯಿಂಟ್ ಮಾಡಿನೇ ಫಸ್ಟಿಗೆ ಸ್ಪೈರಲ್ ಮಾಡ್ತಾಯಿದ್ದೇನೆ. ಸ್ಪೈರಲ್ ಮಾಡಿ ಆದ ನಂತರ ನಾನು ನಿಮಗೆ ಮೊದಲಿಗೆ ಸ್ಪೈರಲ್ ಮಾಡಬೇಕು, ಆನಂತರ ಇಲ್ಲಿ ಈ ರೀತಿಯಾಗಿ ಡಾರ್ಕರ್ ಮಾಡಬೇಕು. ನೋಡಿ, ಈ ರೀತಿ ಡಾರ್ಕ್ ಆಯಿತಾ. ಆದ ನಂತರ ನಾವು ಅದರ ಮೇಲ್ಗಡೆಯಿಂದ ನಾವು ಹಂಸನ್ನು, ಸಣ್ಣ ಸಣ್ಣ ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ಈ ರೀತಿಯಾಗಿ ನಾವು ಇದನ್ನು ಮಾಡ್ತಾ ಬರೋದು. ನೋಡಿ, ಇದು ಸಹ ಒಂದು ಫಿಲ್ಲರ್ ಎಲಿಮೆಂಟ್ಸೇ. ಇದನ್ನು ಸಹ ನಾವು ಬ್ರೈಡಲ್ ಮೆಹಂದಿಯಲ್ಲಿ ತುಂಬ ಕಡೆ ನಾವು ಯೂಸ್ ಮಾಡ್ತೇವೆ. ನಿಮಗೆ ಇನ್ನೇನು ಹೋಗ್ತಾ ಹೋಗ್ತಾ ಇದರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾದ ನಂತರ ನೀವೇ ಹೇಳ್ತೀರಾ, ಮ್ಯಾಮ್ ಇದು ಹೇಳಿಕೊಟ್ಟಿದ್ದು ಕರೆಕ್ಟಾಗಿದೆ ಅಂತ ಹೇಳಿ. ಇದನ್ನು ಕಲೀರಿ, ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಯಾವುದು ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇದು ಬರ್ತದೆ. ಈ ಫಿಲ್ಲರ್ ಎಲಿಮೆಂಟ್ಸನ್ನು ಯಾವ ರೀತಿ ಯೂಸ್ ಮಾಡೋದು, ಈ ಬ್ಯಾಕ್ ಸ್ಪೇಸನ್ನು ಯಾವ ರೀತಿ ಯೂಸ್ ಮಾಡೋದು, ಇದನ್ನೆಲ್ಲ ನೀವು ಚೆಂದ ಮಾಡಿ ಕಲಿಬೇಕು. ಕಲಿತರೆ ಮೆಹಂದಿ ತುಂಬ ಈಸಿಯಾಗಿ ಬರ್ತದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವತ್ತಿನ ಕ್ಲಾಸನ್ನು ಇದರ ಮೂಲಕ ನಾನು ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್.